PMLA ಕಾಯ್ದೆಯ ಅಂಶಗಳನ್ನ ಇಟ್ಟುಕೊಂಡು ಇದೀಗ ಇಡಿಲಿ ತನಿಖೆಯನ್ನ ಮಾಡ್ತಾ ಇದೆ. ಆ PMLA ಆಕ್ಟೇ ಬರೋದಿಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಂದೇಶ್ ಚೌಟಾ ಅವರು. ಕಾರಣ ಇಲ್ಲಿ ಅಪರಾಧ ಪ್ರಕ್ರಿಯೆ ಆಗಿರ್ಬೋದು, ಆಸ್ತಿ ಅನುಭೋಗದಲ್ಲೂ ಕೂಡ ಇಲ್ಲದಂತಹ ಸಂದರ್ಭದಲ್ಲಿ ಇವ್ರ ಮೇಲೆ ಹೇಗೆ ತನಿಖೆಯನ್ನ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆಲ್ರೆಡಿ ಈಗಾಗಲೇ ಲೋಕಾಯುಕ್ತ ವರದಿಯನ್ನು ನೀವು ಗಮನಿಸಿದ್ರೆ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ 4 ಮಂದಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಕೂಡ ತಯಾರಿ ಕೂಡ ಈಗ ಆಗಿರೋದ್ರಿಂದ, ಅಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರೋದ್ರಿಂದ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಇಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ, ಜೊತೆಗೆ ಇದು ತನಿಖಾ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಲೋಕಾಯುಕ್ತ SP ಅಂತ ಉದ್ದೇಶ ಅವರು ಕೂಡ ಹೇಳಿ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ರಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಏನ್ ತನಿಖೆಯನ್ನ ಮಾಡ್ತಾ ಇದೆ ಅದನ್ನ ಕೂಡ ಈಗ ತಡೆ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೊ CM ಕುಟುಂಬಕ್ಕೆ ಈಗ ಇಡಿಯಿಂದ ಮುಕ್ತಿ ಸಿಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗ ಲೋಕಾಯುಕ್ತ ವರದಿಯಲ್ಲಂತೂ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಅದರ ಬಗ್ಗೆ ಏನ್ ಹೇಳ್ತಾರೆ, ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮಗೆ ಸಹಜವಾಗಿ ಗೊತ್ತಿತ್ತು, ಸಿದ್ದರಾಮಯ್ಯ ಅವರಾಗಿರ್ಬೋದು ಅವರ ಕುಟುಂಬದವರು ಯಾರು ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿತ್ತು, ಹಾಗಾಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಈಗ BJP JDS ನವರು ಏನು ಹೇಳ್ತಾ ಇದ್ದಾರೆ, ನಮಗೂ ಕೂಡ ಗೊತ್ತಿತ್ತು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟೇ ಕೊಡ್ತಾರೆ, ಕಾರಣ ಅವರ ಅಧೀನದಲ್ಲೇ ಇರುವಂತಹ ಸಂಸ್ಥೆ ತನಿಖೆಯನ್ನು ಮಾಡುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಗಂಗರಾಜ್ ಆಗಿರ್ಬೋದು ಅಥವಾ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಿದ್ದು ಏನು, ಈಗ ಸಿದ್ದರಾಮಯ್ಯ ಅವರು ಎಲ್ಲೆಲ್ಲಿದ್ದಂತಹ ಸಂದರ್ಭದಲ್ಲಿ SP ಅವರ ಬಗ್ಗೆ ಒಂದಷ್ಟು ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆಯ ರೀತಿ, ತನಿಖೆಯ ಸ್ವರೂಪದ ಬಗ್ಗೆ ಕೂಡ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಾಕ್ಷ್ಯಾಧಾರದ ಕೊರತೆ ಅಂತ ಹೇಳ್ತಾರೆ. ಅಷ್ಟೊಂದು ಸಾಕ್ಷ್ಯಗಳನ್ನು ನಾವು ಕೊಟ್ಟಿದ್ದೀವಿ, ಹಾಗಾದ್ರೆ ಆ ಸಾಕ್ಷಿಗಳು ಏನು ಅನ್ನುವ ಪ್ರಶ್ನೆಯನ್ನ ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ಬಿಜೆಪಿಯವರು JDS ಹೇಳೋದು ನಮ್ಗೆ ಗೊತ್ತಿತ್ತು, ಸಹಜವಾಗಿ ಲೋಕಾಯುಕ್ತ ಈ ರೀತಿಯಾಗಿ ಮಾಡುತ್ತೆ, ಕ್ಲೀನ್ ಚಿಟ್ ಕೊಡುತ್ತೆ, ಬಿ ರಿಪೋರ್ಟ್ ಸಲ್ಲಿಸುತ್ತೆ ಅನ್ನೋದೇ ನಮಗೆ ಮೊದಲೇ ಗೊತ್ತಿತ್ತು, ಸಹಜ, ಇದು ನಿರೀಕ್ಷೆ ಇತ್ತು, ಇದು ಅದಕ್ಕಾಗಿ ನಾವು CBI ಕೇಳಿದ್ದು, ಅದಕ್ಕಾಗಿ ಈಗ ಇಲ್ಲಿ ಇಡಿ ತನಿಖೆ ಮಾಡ್ತಾ ಇದೆಯಲ್ಲ, ಹಾಗಾದ್ರೆ 3 ಕಮಿಷನ್ಗಳನ್ನು ಯಾಕೆ ಮಾಡಿದ್ರು ಇವರು, ಯಾವ ತನಿಖೆಗೆ ಒಂದೊಂದಕ್ಕೆ ಯಾಕೆ ಕೊಟ್ಟರು, ಹಾಗಾದ್ರೆ ಈಗ ಪ್ರಾಮಾಣಿಕರಾಗಿದ್ರೆ ಅವರು CBI ತನಿಖೆಗೆ ಒಪ್ಪಲಿ ಕೊಡ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದರೆ ಇದೀಗ ಇಡಿ ತನಿಖೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. CM ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಹಾಕಿದ್ದಾರೆ. ಈ ರೀತಿಯಾಗಿ ಈ ಒಂದು ಇಡಿ ತನಿಖೆಗೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ನಡೀತಾ ಇರುವಂಥದ್ದು. ಆಗ ಅವ್ರು ಯಾವೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ 14 ಸೈಟ್ನ ವಿಚಾರವೇ ಬಹಳ ಇಂಪಾರ್ಟೆಂಟ್ ಆಗಿರೋದು. ಹಾಗಾಗಿ 14 ಸೈಟ್ ಈಗ ಯಾವುದೇ ಕಾರಣಕ್ಕೂ ಪಾರ್ವತಿಯವರ ಬಳಿ ಇಲ್ಲ, ಅವರು ಅದನ್ನ ಬಳಸ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಎಲ್ರಿಗಿರುವಂತಹ ಕುತೂಹಲ, ಇಡಿ ವಿರುದ್ಧ ಏನು ಈಗ ಸಮರವನ್ನ ಸಾರ್ತಾ ಇದೆಯಲ್ಲ CM ಕುಟುಂಬ, ಸೊ ಅದರಲ್ಲಿ ಅವರು ಜಯಗಳಿಸ್ತಾರಾ, ಇದಕ್ಕೆ ಮುಕ್ತಿ ಸಿಗುತ್ತಾ ಇಡಿ ವಿರುದ್ಧ ತನಿಖೆಗೂ ಕೂಡ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ. CM ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿಗೆ ಇಡಿ ನೋಟಿಸ್ ಅನ್ನು ಕೊಡ್ತು, ಇಮಿಡಿಯೇಟ್ ಆಗಿ ಬರಬೇಕು ಅನ್ನುವಂತಹ ನೋಟಿಸ್ ಅನ್ನು ಕೊಟ್ಟರು. ಆ ನಂತರ ನೆಕ್ಸ್ಟ್ ಡೇ ಬರಬೇಕು ಅನ್ನುವಂತಹ ವಿಚಾರಗಳಾಯಿತು. ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ತುರ್ತು ವಿಚಾರಣೆ ಮಾಡಬೇಕು ಅಂತ ಅಲ್ಲೇ ಆಗ ಕೋರ್ಟ್ಗೆ ಇವರು ಮನವಿಯನ್ನ ಮಾಡ್ಕೊಳ್ತಾರೆ. ಆಗ ತಡೆಯನ್ನ ಕೂಡ ನೀಡಲಾಗೋದನ್ನ ನಾವು ಗಮನಿಸ್ತಾ ಇದ್ದೀವಿ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇದೀಗ ಈ ತನಿಖೆ ಇದೆಯಲ್ಲ, ಆ ತನಿಖೆಗೆ ಸಂಬಂಧಪಟ್ಟ ಹಾಗೆಯೇ ಇಡಿಗೆ ತನಿಖೆ ಮಾಡಬಾರ್ದು, ಅದಕ್ಕೆ ತಡೆ ಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಈಗ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೀತಾ ಇದೆ. CM ಪತ್ನಿ ಆಗಿರುವಂತಹ ಪಾರ್ವತಿಯವರು ಸಲ್ಲಿಸಿರುವಂತಹ ಹಾಗೆಯೇ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಈಗ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈಗ ಕೋರ್ಟ್ ಏನ್ ಹೇಳುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಈಗ ಲೋಕಾಯುಕ್ತ ವರದಿಯಲ್ಲಿ ನಾವು ಗಮನಿಸಿದ್ವಿ ಏನೇನಾಯ್ತು, ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಈಗ ಇಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಇಡಿ ಎಂಟ್ರಿ ಆಗಿದೆಯಲ್ಲ, ತನಿಖೆಯನ್ನ ಮಾಡ್ತಾ ಇದೆಯಲ್ಲ, ಅನೇಕರ ವಿಚಾರಣೆ ಈಗಾಗಲೇ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ಇವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಇಡಿ ಕಾರ್ಯದ ಬಗ್ಗೆ ಪ್ರಾಮಾಣಿಕನ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕೇಳ್ತಾ ಇದ್ದಾರೆ ಸಂದೇಶ್ ಚೌಟಾ ಅವರು. ಏನೇನ್ ಮಾಡ್ತಾ ಇದೆ ಇಡಿ, ಇಲ್ಲಿ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆಯಾ, ಇಡಿ ಕಾರ್ಯ ಪ್ರಾಮಾಣಿಕವಾಗಿದೆಯಾ ಅನ್ನುವ ಪ್ರಶ್ನೆಯನ್ನ ಈಗ ಅವರು ಎತ್ತಿದ್ದಾರೆ. 2021ರಿಂದಲೂ ಸುಮ್ಮನಿದ್ರು, ಇದೀಗ ಬಂದಿದೆ ಇದು. ಈಗ ಇಡಿಯಿಂದ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಯಾಕೆ 2021ರಲ್ಲಿ ಯಾಕೆ ಸುಮ್ಮನೆ ಇತ್ತು ಇಡಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಹಂಚಿಕೆಯಾದ 14 ನಿವೇಶನಗಳೇ ಅಪರಾಧ ಅಂತೆ. ಇಡಿ ಆಕ್ಷೇಪಣೆಯಲ್ಲಿ 14 ಸೈಟಿನ ಬಗ್ಗೆ ಒಪ್ಪಿಕೊಂಡಿದೆ. ಆದ್ರೆ ಮೂಡ ಇಲ್ಲಿ ಒಂದೊಂದಲ್ಲ, ಬರೀ 14 ಸೈಟನ್ನ ಮಾತ್ರ ಅಲ್ಲಿ ನೀಡಿದ್ದಲ್ಲ, ಹಂಚಿಕೆ ಮಾಡಿದ್ದಲ್ಲ. ಇಲ್ಲಿ ಮೂಡ 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಹಂಚಿದೆ. ಈಗ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇತರೆ ದೂರುದಾರರ ಆಗ್ರಹ ಕೂಡ ಅಷ್ಟೇ, ಕೇವಲ 14 ಸೈಟಿನ ಬಗ್ಗೆ ಅಲ್ಲ, ಸಾಕಷ್ಟು ನಿವೇಶನಗಳ ಹಂಚಿಕೆಯಾಗಿದೆ ಈ ರೀತಿಯಾಗಿ.
ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂಥದ್ದು ಮತ್ತೊಂದು ಅವರ ವಿಚಾರ ಇರುವಂಥದ್ದು. ಹಾಗಾಗಿ ಈಗ 14 ಸೈಟ್ನ ವಿಚಾರದಲ್ಲೂ ಕೂಡ ಆಕ್ಷೇಪಣೆಗೆ ಸಂಬಂಧಪಟ್ಟ ಹಾಗೆ ಇಡಿ 14 ಸೈಟಿನ ಬಗ್ಗೆ ಒಪ್ಕೊಂಡಿದೆ. ಅದರಲ್ಲಿ ಮೂಡ ಕೇವಲ 14 ಸೈಟ್ ಮಾತ್ರ ಮಂಜೂರು ಮಾಡಿದ್ದ ಅಥವಾ ನೀಡಿರುವಂಥದ್ದ? ಖಂಡಿತ ಅಲ್ಲ. ಮೂಡ 1000ಕ್ಕೂ ಹೆಚ್ಚು ಸೈಟ್ಗಳನ್ನ ಹಂಚಿದೆ ಅನ್ನುವಂತಹ ವಿಚಾರವನ್ನ ಇದೀಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಅವರ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ವಾದ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ತಡೆ ಕೊಡಬೇಕು, ಇಡಿ ತನಿಖೆ ಮಾಡಬಾರ್ದು ಅಥವಾ ಇಡಿ ತನಿಖೆಗೆ ತಡೆಯನ್ನು ಯಾಕೆ ಕೊಡಬೇಕು ಕೋರ್ಟ್ ಅನ್ನೋದ್ರ ಬಗ್ಗೆ ಈಗ ಅವರು ಮೆನ್ಷನ್ ಮಾಡ್ತಾ ಇರುವಂತಹ ವಿಚಾರ, ಒಂದು ಪಾರ್ವತಿ ಅವರ ಹೆಸರಲ್ಲಿ ಇಲ್ಲ, ಸೈಟೇ ಇಲ್ಲ ಅಂತ ಹೇಳಿದ ಮೇಲೆ ಅವರ ಆ ಒಂದು ಪ್ರಕರಣದಲ್ಲಿ ಅವರ ಆರೋಪಿ ಹೇಗಾಗ್ತಾರೆ? ಅವರ ತನಿಖೆ ಯಾಕೆ ಮಾಡಬೇಕು? ಈಗ ಅವ್ರ ಜೊತೆ ಇದೆಯಾ, ಅವರ ಹೆಸರಲ್ಲಿ ಇದೆಯಾ, ಅವರು ಅದನ್ನು ಅನುಭವಿಸ್ತಾರ ಅಥವಾ ಅದನ್ನು ಅವರು ಅನುಭವಿಸ್ತಾ ಇದ್ದಾರಾ? ಆ ಒಂದು ಸೈಟಿನ ವಿಚಾರದಲ್ಲಿ ಏನಾದರೂ ಅದರಲ್ಲೇ ದುಡ್ಡು ಕಾಸಿನ ವಿಚಾರಗಳು ಆಗ್ತಾ ಇದೆಯಾ? ಯಾವುದೂ ಇಲ್ಲ. ಯಾವಾಗ ಆರೋಪ ಬಂತೋ ಆಗಲೇ ಇಮಿಡಿಯೇಟ್ ಆಗಿ ಅವ್ರು ನನಗೆ ಇದಕ್ಕೂ ಬೇಡವೇ ಬೇಡ ಅಂತ ಹೇಳಿ ಮುಡಕ್ ಕೊಟ್ಟರು. ಆ ಪ್ರೊಸೀಜರ್ ಕೂಡ ಆಗಿದೆ. ಅದಾದ್ಮೇಲೆ ಇಡಿ ಎಂಟ್ರಿ ಕೊಡುತ್ತೆ. ಇಡಿ ಎಂಟ್ರಿ ಕೊಟ್ಟು ಎಲ್ಲ ಇಲ್ಲಿ ಮುಗದೆ ಹೋಗಿರುತ್ತೆ. ತನಿಖೆ ಈಗ ಸೈಟನ್ನು ವಾಪಸ್ಸೇ ಕೊಟ್ಟ ಮೇಲೆ ಇಡಿ ಬಂದು ಇಲ್ಲಿ ತನಿಖೆಯನ್ನ ಮಾಡುತ್ತೆ ಅಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಇಲ್ಲಿ PMLA ಆಕ್ಟ್ ಕೂಡ ಬರೋದಿಲ್ಲ ಅನ್ನೋದು ಒಂದು ಕಡೆ ಆದ್ರೆ ಇಡಿ ಎಂಟ್ರಿ ಆಗಿರೋದೇ ಇಲ್ಲಿ ತಪ್ಪು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. PMLA ಕಾಯ್ದೆಯ ಅಂಶಗಳ ಇಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಪರಾಧ ಪ್ರಕ್ರಿಯೆ ಆಗಿರ್ಬೋದು, ಆಸ್ತಿ ಅನುಭೋಗದಲ್ಲೂ ಕೂಡ ಇಲ್ಲದೆ ಇರೋದ್ರಿಂದ ಇಲ್ಲಿ ಇಡಿ ತನಿಖೆಗೆ ಒಳಪಡಿಸುವುದಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದು 14 ಸೈಟ್ಗಳನ್ನ ಹಂಚಿದ್ದು ಅಪರಾಧ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇಡಿ ಕೂಡ ತಮ್ಮ ಆಕ್ಷೇಪಣೆಯ ವಿಚಾರದಲ್ಲಿ 14 ಸೈಟಿನ ಬಗ್ಗೆ ಒಪ್ಪಿಕೊಂಡಿದೆ. ಆದ್ರೆ 3000ಕ್ಕೂ ಹೆಚ್ಚು ಸೈಟ್ಗಳನ್ನ ಹಂಚಿದೆಯಲ್ಲ. ಸೊ ಈಗ FIR ದಾಖಲಿಸಿದ 4 ದಿನಕ್ಕೆ ಇಡಿ ECIR ಆಗಿದೆ. ಇಲ್ಲಿ ಲೋಕಾಯುಕ್ತ ತನಿಖೆಯನ್ನ ಇಡಿ ಪುನರಾವರ್ತಿಸಿದೆ. ಒಂದ್ ಕಡೆ ತನಿಖೆ ಆದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ತನಿಖೆ ಯಾಕೆ ಅನ್ನುವ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಮೂಡಾ ಜೊತೆಗೆ 1708 ಬೇರೆ ಸೈಟ್ಗಳ ತನಿಖೆ ಆಗ್ತಾ ಇದೆ. 160 ಸೈಟ್ಗಳನ್ನ ಇಡಿ ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ. ಇಡಿ ತನ್ನ ಕಾರ್ಯ ವ್ಯಾಪ್ತಿಯನ್ನ ಮೀರಿ ಇಲ್ಲಿ ಪ್ರತ್ಯೇಕವಾಗಿ ತನಿಖೆ ನಡೆಸ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಡಿ ವಿರುದ್ಧವೇ ಈಗ ಸಮರವನ್ನ ಸಾರಿದ್ದಾರೆ. ತನಿಖೆಗೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಿಎಂ ಪತ್ನಿ ಪಾರ್ವತಿ ಅವರ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು. ಈಗ ECR ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಇಡಿಯ ಪ್ರಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡ್ತಾ ಇರೋದು. ಇಡಿ ತನಿಖೆ ಹೇಗೆ ಮಾಡ್ತಾ ಇದೆ? ಈಗ ಯಾರಿಗಾದ್ರೂ ಅಷ್ಟೇ, ಈಗ BJP ಅವರು ಈಗ ಏನ್ ಹೇಳ್ತಾರೆ, JDS ಅವರು ಏನ್ ಹೇಳ್ತಾರೆ, ಲೋಕಾಯುಕ್ತ CM ಅವರ ಅಧೀನದಲ್ಲಿ ಬರುತ್ತೆ, ಹಾಗಾಗಿ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅನ್ನೋದನ್ನ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಡಿಯ ಕಾರ್ಯವ್ಯಾಪ್ತಿಯ ಬಗ್ಗೆ ಈಗ ಆಕ್ಷೇಪವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಕಾರ್ಯವ್ಯಾಪ್ತಿ ಹೇಗೆ, ಕಾರ್ಯಕ್ಷಮತೆ ಏನು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಹುಟ್ಟು ಹಾಕ್ತಾ ಇದ್ದಾರೆ. ಲೋಕಾಯುಕ್ತ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ. ಆಲ್ರೆಡಿ ನಾನು ಆಗ್ಲೇ ಹೇಳಿದ್ನಲ್ಲ, ಲೋಕಾಯುಕ್ತ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ. ಒಂದ್ಸಲ ನಿಮ್ಗೆ ನಾನು ಹೇಳಿದೆ, ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ. ಲೋಕಾಯುಕ್ತ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ. ಮೂಡಾ ಜೊತೆಗೆ 1708 ಬೇರೆ ಸೈಟ್ಗಳ ತನಿಖೆ ಆಗ್ತಾ ಇದೆ. 160 ಸೈಟ್ಗಳನ್ನ ಇಡಿ ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ. ಕಾರ್ಯವ್ಯಾಪ್ತಿ ಮೀರಿ ಇಡೀ ಪ್ರತ್ಯೇಕವಾಗಿ ಇಡಿ ಇಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ ಅಂತ ಹೇಳಿದ್ನಲ್ಲ, ಇದನ್ನ ಅವರು ಹೇಳ್ತಾ ಇರುವಂತದ್ದು. ಈಗ ಹೇಗೆ ಇಲ್ಲಿ ಇಡಿಯ ತನಿಖಾ ವ್ಯಾಪ್ತಿ ಹೇಗೆ ಅಥವಾ ತನಿಖಾ ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅನ್ನೋದನ್ನ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ, ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ.